ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಹೇಳ್ದಂಗೆ ಇವಾಗ ಕಂಟಿನ್ಯೂಟಿ ಅಟ್ಲೀಸ್ಟ್ ವಾರಕ್ಕೆ ಒಂದು 2 ವೀಡಿಯೋ ಆದರೂ ಹಾಕಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಫ್ಲವರ್ ಬಂದುಬಿಟ್ಟು ಮೇಲೆ ಇದು ಬರುತ್ತಲ್ಲ, ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಎಲ್ಲ ಬರುತ್ತಲ್ಲ ಪಾಟ್ಗಳಲ್ಲಿ, ಅದರಲ್ಲಿ ಈ ಥರ ಫ್ಲವರ್ ಬಂದಿತ್ತು. ತುಂಬ ಕ್ಯೂಟ್ ಅನಿಸ್ತು. ಅದಕ್ಕೋಸ್ಕರ ಅದೊಂದು ಇರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನನ್ನ ಕಝಿನ್ಗೆ ಹುಷಾರಿರಲಿಲ್ಲ. ಸರಿ ನಾವೆಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಮ್ಮ ಚಿದನ್ವಿ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವಾಗಿ ಆಟ ಆಡಿಕೊಂಡು ಆರಾಮಾಗಿದ್ದಾಳೆ. ಸೊ ಇವಾಗ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ, ಸ್ವಲ್ಪ ಎಂಜಾಯ್ ಮಾಡಿ. ಇನ್ ಬಿಟ್ವೀನ್ ಅಂದರೆ ನಾವು ಮಾತಾಡೋ ಕಮ್ಯುನಿಕೇಷನ್ ನಿಮಗೆ ಅಷ್ಟಿಷ್ಟ ಆಗಲ್ಲ ಅಂತ ಅನಿಸುತ್ತೆ. ಅಂದರೆ ಲೈಕ್ ಅರ್ಥ ಆಗಲ್ಲ, ನಾವು ಫಾಸ್ಟಾಗಿ ಮಾತಾಡ್ತೀವಿ, ಇಲ್ಲ ನಕ್ಕೊಂಡಿರ್ತೀವಿ. ಆ ಥರ ಎಲ್ಲ ವೀಡಿಯೋಸ್ ತೆಗ್ದಿರೋದ್ರಿಂದ ನಾನು ಅಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ. ಆಡ್ತಾನತ್ತೆ. ಹಾಯ್ ಚಿದನ್ವಿ, ಹಾಯ್ ಹೇಳು. ಹಾಯ್. ಹಾಯ್ ಬೇಬಿ. ಕೈ ಮುಚ್ಚಿದ್ಯಾ ಕಣೆ? ಅವಳು ಎಷ್ಟು ಚೆನ್ನಾಗಿ ಎತ್ಕೊಳ್ಳಿ ಬನ್ನಿ ಹತ್ರ ಅಂತ ಹೇಳ್ತಾರೆ. ಅದೇ ನಾವ್ ಹೆಂಗ್ ಮಾತಾಡ್ತೀವಿ ಹಂಗ್ ಮಾತಾಡ್ತಾರೆ ಮಕ್ಕಳು. ನೀವ್ ಮನೇಲಿ ಹಂಗೆ ಮಾತಾಡೋದಾ? ಏ ಇವ್ನು ಹೆಂಗ್ ಇಟ್ಕೊಳ್ಳಿ ಇಟ್ಕೊಳ್ಳಿ. ಇದು ಫೋಕಸ್. ಬೇಡಪ್ಪ, ಮಧ್ಯಾಹ್ನ ತಾನೇ ತೋರ್ಸ್ಕೊಂಡ್ ಬಂದಿದ್ದೀನಿ ಡಾಕ್ಟರ್ ಹತ್ರ. ಹೌದಾ? ಬೇಡ, ಇಂಜೆಕ್ಷನ್ ಹಾಕಿಸ್ಕೊಂಡಂತೆ. ನನಗೂ ಆಸೆ. ರಾಧಾ ಕೊಟ್ಕಳ್ಸಿ. ಬೇಡ ಆಂಟಿ ಇರ್ಲಿಲ್ಲಮ್ಮ ಒಂದನ್ನೇ. ಈ ವಿಡಿಯೋ ಮಾಡಿರೋದು ನನ್ನ ಮಗ. ನಾನು ವಿಡಿಯೋ ಮಾಡ್ತಾಯಿದ್ರೆ ಕಿತ್ಕೊಂಡು ನಾನು ಮಾಡ್ತೀನಿ ಅಂತ ಹಠ ಮಾಡಿಕೊಂಡು ಅವ್ನ ಕ್ಯಾಮ್ರಾ ಲೈಕ್ ಫೋನ್ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋಸ್ ಮಾಡಿದ್ದಾನೆ. ಸೊ ಒಂಥರ ಲೈಕ್ ನಾವು ಏನು ಮಾತಾಡ್ತೀವಿ ಅದನ್ನೇ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವೆಲ್ಲ ಕೂತ್ಕೊಂಡು ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ. ಮತ್ತು ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ ಅಂತ. ಸೊ ನಾನು ಹೇಳ್ತಿದ್ದೆ ಹಂಗಲ್ಲ ಮಗನೇ, ಹಿಂಗಲ್ಲ ಅಂತ. ಬಟ್ ಸ್ಟಿಲ್ ದೇ ವರ್ ಎಂಜಾಯಿಂಗ್ ಅಂತ ಹೇಳ್ಬೋದು. ಅತ್ತೆ ಇವ್ನ ಚೀತುನೇ ಬಿಡಲ್ಲ ಅತ್ತೆ, ಹೋಗೋಗಿ ಹೊಡಿತಾನೆ. ಅಲ್ಲಿ ಕಾಲು ಹೆಂಗ ಅಗ್ಲ ಮಾಡ್ಕೊಂಡ್ಲು. ಅಲ್ಲ ಎಷ್ಟು ಕ್ಯೂಟ್ ಆದ್ರೆ ಈ ಡಾಗ್. ಏ ಇವಾಗ್ಲೂ ಗುಂಡಕ್ಕೆ ಇರೋದು, ಕಟ್ ಮಾಡಿಸ್ಕೊಂಡು ಅವ್ರ ಕೂದ್ಲು. ಇರು ಹಂಗ ಹೋಗ್ಬೇಡ, ಇರು ಹಂಗ ಮಾಡ್ಬಾರ್ದು ಪಾಪುಚ್ಚಿ. ನೋಡು ಎಲ್ಲೋ ಹಿಂಗೆ ಅಲ್ಲೋಡ್ಮ ಬೇಜಾರಾದ. ಧ್ಯಾನ್ ಕೋಪ ಮಾಡ್ಕೊ ಅಮ್ಮ, ಅಳ್ತು ನಮ್ಮ ಕೈ ಕಟ್ಕೊಂಡಿ ಅಲ್ಲೋಡಲ್ಲಿ. ಅನು ಕೋಪ ಮಾಡ್ಕೊಂಡ ನನ್ನ ಮಗ. ಅಲ್ಲೋಡು ಅದಕ್ಕೆ ಹೇಳೋದು ದೊಡ್ಡವರು ಮನೆ ತುಂಬ ಮಕ್ಕಳಿರಲಿ ಅಂತ. ಸೀರಿಯಸ್ಲಿ ಮಕ್ಕಳಿರೋ ಟೈಮಲ್ಲಿ ನಾವು ಎಲ್ಲನೂ ಮರ್ತೋಗ್ತೀವಿ. ಮತ್ತು ಅವ್ರು ಮಾತಾಡೋ ಮುದ್ದು ಮಾತುಗಳನ್ನ ನಾವು ಲೈಕ್ ಎಂಜಾಯ್ ಮಾಡಿಕೊಂಡು ಕಂಪ್ಲೀಟಾಗಿ ಟೈಮ್ ಪಾಸ್ ಮಾಡ್ತೀವಿ. ಸೊ ಇದು ನೆಕ್ಸ್ಟ್ ಫ್ಯೂ ಡೇಸ್ ಆದಮೇಲೆ ವಿಡಿಯೋ ಮಾಡಿದ್ದು. ಇದು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಅಂದರೆ ನಮ್ಮ ಮಮ್ಮಿ ಅವ್ರ ಕಸಿನ್ಸ್, ಓಕೆನಾ, ಇವರೆಲ್ಲ. ಸೊ ಅವ್ರ ಮನೆ ಅಂದರೆ ದೊಡ್ಡಮ್ಮ ಅವರ ಮಕ್ಕಳು ಇವರೆಲ್ಲ. ಸೊ ಕ್ಯೂಟ್ ಅನಿಸುತ್ತೆ. ಮಮ್ಮಿ ಬಂದಿರಲಿಲ್ಲ, ಮಮ್ಮಿಗೆ ಅಷ್ಟೊಂದು ದೂರ ಟ್ರಾವೆಲ್ ಆಗೋಲ್ಲ ಅಂತ ಹೇಳಿಬಿಟ್ಟು, ಮತ್ತು ಕೆಲಸ ಕೂಡ ಇತ್ತು, ಅದಕ್ಕೋಸ್ಕರ ಮಮ್ಮಿ ಬರಲಿಲ್ಲ. ನಾನು, ಪಾಪು, ಶಾಂತಿ ಅಕ್ಕ ಅಂದರೆ ನನ್ನ ಚಿಕ್ಕಮ್ಮ, ನಮ್ಮತ್ತೆ, ಮಾಮ, ಪುಷ್ಪಾಕ ಎಲ್ಲ ಬಂದಿದ್ವಿ. ಚೆನ್ನಾಗಿ ಅನಿಸ್ತು. ಸೀಮಂತ ಆಯಿತು, ಮತ್ತು ಸೀಮಂತ ಕೂಡ ಆಯಿತು, ಗರ್ಲ್ ಬೇಬಿ ಕೂಡ ಆಯಿತು ಅವ್ರಿಗೆ. ನನ್ನ ಸ್ಟೇಟಸಲ್ಲಿ ನೋಡಿದೆ.
ಅಂಕಲ್ ಸ್ಟೇಟಸ್ ಹಾಕಿದ್ರು, ಸೊ ಅದರಲ್ಲಿ ನೋಡಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಮಾಮ್ ಮತ್ತು ಬೇಬಿ ಆರೋಗ್ಯವಾಗಿ ಹೆಲ್ತಿಯಾಗಿದ್ದಾರೆ ಮತ್ತು ಕ್ಯೂಟಾಗಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿತ್ತು ಅದು. ಲೈಕ್ ವೆರಿ ಲಾಂಗ್ ಟೈಮ್ ಆದಮೇಲೆ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವಂತೂ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ಹಿಡ್ದು ಶಾಂತಿ ಬಾ ಮ್ಯಾಮ್. ನಮ್ಮ ಕುಮಾರ ಮಾಮನ ಕೂಡ ನೀವು ನೋಡ್ತಾ ಇರ್ಬೋದು. ಅವ್ರು ಸ್ವಲ್ಪ ಸೈಲೆಂಟು, ಅವರು ಜಾಸ್ತಿ ಮಾತಾಡಲ್ಲ, ಅದಕ್ಕೋಸ್ಕರ ಅವ್ರು ನನ್ನ ವೀಡಿಯೋದಲ್ಲಿ ಜಾಸ್ತಿ ಮಾತಾಡಲ್ಲ ಅಷ್ಟೇ. ಸೊ ಟೈಮೆಲ್ಲ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ವ, ತುಂಬ ದಿವಸ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಅಂತ. ಅದಾದಮೇಲೆ ಈ ಥರ ಒಂದು ಸಾಯಿಬಾಬಾದು ಬರ್ಡೇ ಫಂಕ್ಷನ್ ಇತ್ತು. ಅಂದರೆ ನಮ್ಮ ಮನೆ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನ ಅದು ಬರ್ತ್ಡೇ ಫಂಕ್ಷನ್ ಅಂತ ಅಂದ್ಕೊಳ್ಳಿ. ಅಂದರೆ ತುಂಬ ಚೆನ್ನಾಗಂತ ಅನಿಸ್ತು. ಎಷ್ಟೊಂದು ಜನ ಇದ್ರು ಗೊತ್ತಾ, ಎಷ್ಟೊಂದು ಜನ, ಫುಲ್ ರಶ್ ಇತ್ತು. ನಾವೆಲ್ಲ ಹೋಗಿದ್ವಿ. ತುಂಬ ಬ್ಲೆಸ್ಸಿಂಗ್ಸ್ ಅಂತ ಅಂತು, ತುಂಬ ಪ್ರೆಸೆಂಟ್ ಆಗಿತ್ತು. ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಬೋರ್ ಅಂತ ಏನಾದರೂ ಆದರೆ ದಯವಿಟ್ಟು ಫಾರ್ವರ್ಡ್ ಮಾಡ್ಕೊಂಡು ಹೋಗಿ. ಬಟ್ ನನಗೆ ಇದನ್ನು ವೀಡಿಯೋನ ಕಟ್ ಮಾಡಿ ಮತ್ತು ಏನಂತಾರೆ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಲಾಂಗಾಗೇ ಇರಲಿ ಪರವಾಗಿಲ್ಲ, ಯಾಕೆಂದರೆ ತುಂಬ ಮೆಮೊರೀಸ್ ಥರ ಇರುತ್ತೆ. ಮತ್ತು ಅಲ್ಲಿ ಹಾಡ್ತಾ ಇದ್ದಿದ್ದ ಹಾಡುಗಳು ಮತ್ತು ಮ್ಯೂಸಿಕ್ಗಳು ತುಂಬ ಹಿಂಪಾಗಿ ಕೇಳಿಸ್ತಾ ಇತ್ತು. ಜೊತೆಗೆ ನಮ್ಮ ಮಕ್ಕಳು ಮತ್ತು ನೇಬರ್ಸ್ ಮಕ್ಕಳು ಎಲ್ಲರೂ ಬಂದಿದ್ವು. ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ. ಸೊ ನನಗೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದಂಥ ಡೇ ಕೂಡ. ನಾನು ಬ್ಲ್ಯಾಕ್ ನನಗೆ ಫೇವ್ರೆಟ್ ಅಂತ ಹೇಳ್ಬೋದು, ಬ್ಲ್ಯಾಕ್ ಕಲರ್. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಅದಾದಮೇಲೆ ನಮ್ಮಮ್ಮ ಒಂದು ವಿಡಿಯೋ ಕಳಿಸಿದ್ರು, ಭಯಂಕರವಾಗಿತ್ತು. ನಮ್ಮ ಮಮ್ಮಿ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು HAL. ಸೊ ಅಲ್ಲಿ ಆ ಪ್ಲೇಸಲ್ಲಿ ಸ್ನೇಕ್ ನೋಡಿ, ಸ್ನೇಕ್ನ ಇಡ್ತಿದ್ದಾರೆ. ಸೊ ನಾಟ್ ಓನ್ಲಿ ದಿಸ್, ಈ ನಡುವೆ ಈ ವೆದರಲ್ಲಿ ಸ್ನೇಕ್ ಮರಿಗಳಾಗಲಿ, ಹಾವಿನ ಮರಿಗಳಾಗಲಿ ಮತ್ತು ಹಾವು ಅದೆಲ್ಲ ಜಾಸ್ತಿ ಇರುತ್ತೆ. ಮಕ್ಕಳುಗಳು ಎಚ್ಚರವಾಗಿರಿ. ಮತ್ತು ಈ ಥರ ಲೈಕ್ ಗಾರ್ಡನ್ ಏರಿಯಾಗಳಿಗೆ ಹೋದರೆ ಮತ್ತು ಬುಷಿ ಏರಿಯಾಗಳಿಗೆ ಹೋದರೆ ಹುಷಾರಾಗಿರಿ. ಅಂದರೆ ಅದು ನಾವು ಹಾಮ್ ಮಾಡಿದ್ರೆ ಅದನ್ನು ನಮ್ಗೆ ಹಾಮ್ ಮಾಡುತ್ತೆ. ಗೊತ್ತಿಲ್ಲದಿರೆ ನಾನು ತುಂಬಿಟ್ರೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದೊಂದು. ಮತ್ತು ನೋಡಿ ಅವ್ರನ್ನ ಎಷ್ಟು ಧೈರ್ಯವಾಗಿ ಹಿಡಿತಾರೆ ಅಲ್ವಾ. ನಾವಾದರೆ ಅಲ್ಲಿರೋದನ್ನ ಇಲ್ಲಿ ಓಡಿ ಬಂದುಬಿಡ್ತೀವಿ. ಅದನ್ನೇ ನನಗೆ ಅದಂದರೆ ಎಲ್ಲ ಭಯ. ಅದಕ್ಕೋಸ್ಕರ ಅದಿರಲಿ ಅಂತ ನಮ್ಮ ಮಮ್ಮಿ ಕಲಿಸಿದ್ರು. ಓಕೆ ಅದಿದೆಯಲ್ವಾ, ಏನಕ್ಕೆ ವೇಸ್ಟ್ ಮಾಡೋದು ವೀಡಿಯೋ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಯಾರ್ಯಾರಿಗೆ ರಿಯಲ್ಲಾಗಿ ಯಾರ್ಯಾರು ರಿಯಲ್ ಸ್ನೇಕ್ಸ್ನ ನೋಡಿದ್ದೀರಾ ಅವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಾಗುತ್ತೆ. ನಾನು ತುಂಬ ರೇರ್, ಓಕೆ, ನಾನು ರಿಯಲ್ಲಾಗಿ ಸ್ನೇಕ್ಸ್ನ ನೋಡಿರೋದು ತುಂಬಾ ರೇರ್. ಮತ್ತು ಅದನ್ನು ನೋಡೋಕ್ಕೆ ಕೂಡ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದಕ್ಕೋಸ್ಕರ ನಾನು ಅದು ಇದೆ ಅಂತ ಗೊತ್ತಾದ್ರೇ ಆ ಪ್ಲೇಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿಬಿಡ್ತೀನಿ. ಅಂದರೆ ಬೇರೆಯವ್ರು ಹೇಳ್ತಾರೆ ಇಲ್ಲಿ ನಾನು ನೋಡಿದೆ ಆ ಥರ ಎಲ್ಲ ಹೇಳಿದಾಗಲೇ ನಾನು ಆ ಪ್ಲೇಸ್ನ ಅವಾಯ್ಡ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ನಾನು ಸೌಂದರ್ಯ ಅವ್ರ ಮನೆಗೆ ಹೋಗಿದ್ದೆ. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ತುಂಬ ಲಾಂಗ್ ಟೈಮ್ ಆದಮೇಲೆ ಮೈಂಡ್ ರಿಲೀಫ್ ಅಂತ ಅನಿಸ್ತು. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿ ಸಾಯಂಕಾಲವರೆಗೂ ಟೈಮ್ ಸ್ಪೆಂಡ್ ಮಾಡಿ ಅದು ಮತ್ತು ಪಾಪು ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ಸೊ ಅದನ್ನು ಚಿಕ್ಕ ಕ್ಲಿಪ್ಪಿಂಗ್, ಯಾಕೆಂದರೆ ನಮ್ಮ ಪರ್ಸ್ನಲ್ ಟೈಮ್ ಅಂತ ನಾವು ಸ್ಪೆಂಡ್ ಮಾಡಿದ್ದು. ಅದಕ್ಕೂ ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಅಲ್ಲಿ ಸೌಂದರ್ಯ ಅವರು ಕೂಡ ನನಗೆ ಮೆಹಂದಿ ಎಲ್ಲ ಹಾಕ್ತಾಯಿದ್ರು. ಅದಿರಲಿ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಇವತ್ತು ಲಾಂಗ್ ವೀಡಿಯೋ ನಾನು ಮಾಡ್ಕೊಂಡೇ ಇಲ್ಲ. ನಮ್ಮ ಟೈಮ್ ನಾವಲ್ಲಿ ಸ್ಪೆಂಡ್ ಮಾಡಿದ್ರಿ ಅದಕ್ಕೋಸ್ಕರ. ಪ್ಲೀಸ್ ಜರ್ಗು ಅಲ್ಲೇ ಕುತ್ಕೊ. ನೀನು ಆ ಕಡೆಯಿಂದ ಹತ್ತು. ನೀನು ಪಾಪು ಅದು ಓಪನ್ ಮಾಡಿ, ಅದು ಡೋರು. ನಿಂಗೆ ಬರಲ್ವಾ? ನೀನು ಆ ಕಡೆ ಜರ್ಕೋ, ಇಲ್ಲ ಅಂದರೆ ಬಾರೋ ಈ ಕಡೆ ಹತ್ತು. ಈ ಕಡೆಯಿಂದಾನೆ ಹತ್ತು. ಹಾಂ, ನೀನು ಆ ಕಡೆಗೆ ಹೋಗೋ. ಎದು ನೀನು ಆ ಕಡೆಗೆ ಹೋಗೋ. ಚಿರ್ಕು
ಆಫ್ ರೋಡ್ ಅಂತ. ಇದು ಬಂದು ನಮ್ಮ ಮನೆ ಎದುರುಗಡೆ ಅವ್ರ ಮನೆಯಲ್ಲಿ ಬ್ರಹ್ಮಕಮಲ ಹೂಗಳು ಎಷ್ಟೊಂದು ಒಂದೇ ಸಲ ಹರಳಿತು. ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಬೈ ಮಿಸ್ಟೇಕ್ ಡಿಲೀಟ್ ಆಗಿಬಿಟ್ಟಿದೆ. ಅದು ಹೆಂಗೆ ಡಿಲೀಟ್ ಆಯಿತು ಅಂತ ನನಗೂ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮಮ್ಮ ಮನೆಯಲ್ಲಿ ನಿಂಬೆ ಹಣ್ಣಿನ ಗಿಡ, ನಿಂಬೆ ಹಣ್ಣು ಪುಟಾಣಿ ಬಿದ್ದು ಬಿಡ್ತಾಯಿತ್ತು. ನನಗೆ ತುಂಬ ಇಷ್ಟ ಗೊತ್ತಾ ನಮ್ಮ ಮನೇಲಿ ನಿಂಬೆಹಣ್ಣು ಗಿಡ ಇರಬೇಕು, ನಿಂಬೆಹಣ್ಣುಗಳು ಬಿಡಬೇಕು ಅಂತ. ಸೊ ಇದು ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ನೋಡ್ತಾ ಇರುವಂಥ ನಿಂಬೆಹಣ್ಣು. ಅದಕ್ಕೆ ನಮ್ಮ ಮಮ್ಮಿ ಖುಷಿಯಾಗಿ ವಿಡಿಯೋ ಕಳಿಸ್ಕೊಟ್ರು. ನನಗೂ ಸರ್ಪ್ರೈಸ್ ಆಯಿತು. ನಮ್ಮ ಮನೇಲಿ ಯಾಕೋ ನಿಂಬೆಹಣ್ಣು ಬರ್ತಾನೆ ಇರಲಿಲ್ಲ. ನಿಂಬೆಹಣ್ಣು ಗಿಡ ಹಾಕಿದ್ರೆ ಒಣಗೋಗ್ತಾಯಿತ್ತು, ಇಲ್ಲ ಏನಾದರೂ ಚೆನ್ನಾಗಿ ಬರ್ತಾಯಿತ್ತು, ಹೂವು ಬರೋ ಟೈಮಲ್ಲಿ ಏನೋ ಒಂದು ಆಗೋಗ್ತಾಯಿತ್ತು, ಅದಕ್ಕೆ ಆ ಥರ ಆಗ್ತಾಯಿತ್ತು. ಬಟ್ ಇದೇ ಫಸ್ಟ್ ಟೈಮ್ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ನಿಂಬೆಕಾಯಿಗಳು ಬಿಟ್ಟಿರೋದು. ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ ಇರಲಿ, ಮೆಮೊರಿಗೆ ಆಗುತ್ತೆ ಅಂತ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಿಮಗೂ ಇದೇ ರೀತಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಸಂತೋಷ ಆಗುತ್ತಾ? ಅದೇ ರೀತಿ ನಂತರನೇ ನೀವು ಖುಷಿ ಪಡೋಕೆ ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಅದೇನೋ ಗೊತ್ತಿಲ್ಲ, ನಾವು ಬೆಳೆಸಿರೋದು ನಮ್ಮದು ಅನ್ನೋದು ಲೈಕ್ ಅಂದರೆ ನಾನೇನು ಎಫೆಕ್ಟ್ ಹಾಕಿಲ್ಲ, ಅದಕ್ಕೆ ಅಮ್ಮನೇ ಹಾಕಿರೋದು. ಬಟ್ ಆದರೂ ನಮ್ಮ ಮನೇಲಿ ಒಂದು ಬಂತಲ್ವಾ, ಎಷ್ಟೊಂದು ವರ್ಷ ಬಂದೇ ಇರಲಿಲ್ಲ ಅನ್ನೋ ಒಂಥರ ಖುಷಿ ಅಷ್ಟೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದಿನ್ನೇನೂ ಇಲ್ಲ. ನಾನು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ವಿಳೆದೆಲೆ ಕೂಡ ಇದೆ, ಅದು ಕೂಡ ಚಿಗುರುತ್ತು. ಸ್ವಲ್ಪ ಎಲ್ಲ ಕಟ್ ಮಾಡಿ ಕ್ಲೀನಾಗಿ ಬೆಳೆಸ್ತಾ ಇದ್ರು ಅಮ್ಮ. ಸೊ ಚಿಕ್ಕದಾಗೋಗಿತ್ತು ಎಲೆ ಅಂದ್ಬಿಟ್ಟು. ಸೊ ಇವಾಗ ಅದನ್ನು ಕೂಡ ಚಿಗುರುತ್ತದೆ, ಅದನ್ನು ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಯಾರ್ಯಾರಿಗೆ ಲೈಕ್ ಗಿಡಗಳಂದರೆ ತುಂಬ ಇಷ್ಟ ಆಗುತ್ತೆ, ಪ್ಲ್ಯಾನ್ಸ್ ಮನೆ ಸುತ್ತ ಇರಬೇಕು ಅಂದ್ಕೊಂಡವರು, ಮತ್ತು ಇದೆಲ್ಲ ಏನು ಗೊತ್ತಾ, ಯೂಸ್ಫುಲ್ ಪ್ಲ್ಯಾನ್ಸ್, ಓಕೆನಾ, ನಮಗೆ ಯೂಸ್ಫುಲ್ ಆಗುವಂಥದ್ದೇ. ಆ ಥರ ಪ್ಲ್ಯಾನ್ಗಳು ಹಾಕಿದಾಗ ಅದು ಫಲ ಬಿಟ್ಟಾಗ ಅದ್ರಿರೋ ಖುಷಿನೇ ಬೇರೆ. ಸೊ ನಮ್ಮ ಮನೆಯಲ್ಲಿಯೂ ಇದೇ ಥರ ಚಿಕ್ಕ ಪುಟ್ಟ ಪ್ಲ್ಯಾಂಟೆಲ್ಲ ಹಾಕಿದ್ದೀವಿ. ನಾನು ಹೋಗ್ತೀನಿ ಮಮ್ಮಿ ಮನೆಗೆ, ಇನ್ನೂ ಫ್ರೂಟ್ಸ್ ಎಲ್ಲ ಬಂದಿದೆಯಂತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ನಾವು ಸೀತಾಫಲ ಹಾಕಿದ್ದೀವಿ, ಮತ್ತು ಇದು ಏನಂತಾರೆ ಅದನ್ನು, ದಾಳಿಂಬ್ರೆ ಹಾಕಿದ್ದೀವಿ, ಹನ್ಸಲೆ ಹಣ್ಣು ಮರ ಇದೆ, ಮತ್ತು ಕೊಕೊನಟ್ ಟ್ರೀ ಹಾಕಿದ್ದೀವಿ, ಚೇಪೆಕಾಯಿ ಮರ ಇದೆ, ಚೆನ್ನಾಗಿದೆ. ಮತ್ತು ಸಡನ್ನಾಗಿ ನಮ್ಮ ಮನೆಯಲ್ಲಿ ಪುಟ್ಟದೊಂದು ಪ್ರಾಣಿ ಬಂದುಬಿಟ್ಟಿದೆ. ಯಾವುದದು ಅಂತ ನೋಡ್ತಾ ಇದ್ರೆ ಶಾಕ್ ಆಗುತ್ತೆ. ನಾನು ಇದನ್ನು ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಚಿಕ್ಕದು ಪುಟಾಣಿ ಹಾವು ಮರಿ ಬಂದುಬಿಟ್ಟಿತ್ತು, ಭಯ ಆಗೋಯ್ತಪ್ಪ. ಕಾರ್ತಿಕ್ ಶೂ ಮೇಲೆ ಹೋಗಿತ್ತಂತೆ, ಅದಕ್ಕೋಸ್ಕರ ಅದನ್ನು ನಾನೇ ವಿಡಿಯೋ ಮಾಡಿತ್ತು. ಕಾರ್ತಿಕ್ ಶೂ ಮೇಲೆ ಹಿಂಗೆ ಹೋಗಿದ್ದದು, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಶೂಗಳು ಅದೆಲ್ಲ ಹಾಕ್ಕೊಳ್ವಾಗ ಹುಷಾರಾಗಿರಿ, ಬಿಟ್ಟು ನೀಟಾಗಿ ಆಚೆ ಇಕ್ಕೋರು ಮೇಯ್ನು. ಇವಾಗ ಜಾಸ್ತಿ ಅದು ಹಾವುಗಳೆಲ್ಲ ಕಡೆನೂ, ಅದಕ್ಕೋಸ್ಕರ ಪ್ಲೀಸ್ ಬಿ ಕೇರ್ಫುಲ್. ಆಮೇಲೆ ಕಾರ್ತಿಕ್ಕು ಇದಕ್ಕೆ ಹೋಗಿದ್ದ ಧರ್ಮಸ್ಥಳಕ್ಕೆ, ಅಲ್ಲಿ ಅನ್ನದಾನ ಏನೋ ಮಾಡಿದ್ದಕ್ಕೆ ದುಡ್ಡು ಕೊಟ್ಟಿರೋದಕ್ಕೆ ಅವ್ನಿಗೆ ಒಂದು ಶೀಟು ಮತ್ತು ಇದೆಲ್ಲ ಕೊಟ್ಟಿದ್ದಾರೆ, ಶೀಲ್ಡ್ ಥರ, ಅದೊಂದಿರಲಿ. ಆಮೇಲೆ ಪಾಪು ಮತ್ತು ಎಲ್ಲ ನೇಬರ್ಸ್ ಮಕ್ಕಳು ಎಲ್ಲ ಆಟಾಡ್ತಾ ಇರೋದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್, ಎಲ್ಲ ಚಿಕ್ಕ ಕ್ಲಿಪ್ಪಿಂಗ್, ಓಕೆನಾ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಏನು ಇವಳು ಒಂದು ಬುಡ ಒಂದು ಇದಿಲ್ಲದೆ ಇರೋದು ತೋರಿಸ್ತಿದ್ದಾಳೆ ಅಂತ ದಯವಿಟ್ಟು ಅಂದ್ಕೊಂಬೇಡಿ. ಅದಾದಮೇಲೆ ನಾನು ಸುಟ್ಟು ಬದನೆಕಾಯಿ ಗೊಜ್ಜು ಕೂಡ ಮಾಡಿದ್ದೆ, ಚೆನ್ನಾಗಿತ್ತು ಟೇಸ್ಟು, ನನಗಿಷ್ಟ ಆಯಿತು. ಸೊ ಫುಲ್ ರೆಸಿಪಿ ಏನು ಮಾಡಿಲ್ಲ, ಜಸ್ಟ್ ಅದೊಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ. ನಿಮಗೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರೆಸಿಪಿ ವಿಡಿಯೋ ಮಾಡಿ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ಪಾಪುಗೆ ವೇಲಲ್ಲೇ ಕೂರ್ಗ್ ಥರ ನಾನು ರೆಡಿ ಮಾಡಿಬಿಟ್ಟು ಆ ಮೇಲಿರೋ ಹೂವನ ಅದನ್ನೆಲ್ಲ ನಾನು ಫೋಟೋಸ್ ಹಿಡಿದಿದ್ದೆ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ, ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ. ಹಳೆ ವೀಡಿಯೋಸು ಹೋಗಿ ನೋಡಿ, ಒಂದು 4-5 ನೋಡಿ, ನಿಮಗೆ ಇಷ್ಟ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಇಷ್ಟ ಇದೆಯಾ, ಮತ್ತು ಯಾವ ಥರ ವೀಡಿಯೋಸ್ ಬೇಕು, ಆ ಥರ ಎಲ್ಲ ನಿಮ್ಗೆ ಏನಾದರೂ ಮೈಂಡಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಬಾಯ್.